ಈ ವಿಡಿಯೋದಲ್ಲಿ ನಾವು BCA ಫಸ್ಟ್ ಸೆಮಿಸ್ಟರ್ ಅಲ್ಲಿ ಬರ್ತಕ್ಕಂತ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊತೋಗೋಣ. ಈ BCA ಫಸ್ಟ್ ಸೆಮಿಸ್ಟರ್ ನಲ್ಲಿ ನಮಗೆ ಟೋಟಲ್ ಆಗಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 2 ಪೇಪರ್ ಬರ್ತವೆ. ಒಂದು ಸಿ ಪ್ರೋಗ್ರಾಮಿಂಗ್ ಅಥವಾ ಫಂಡಮೆಂಟಲ್ಸ್ ಆಫ್ ಸಿ ಅಂತ ಕರಿತೀವಿ, ಇನ್ನೊಂದು ಡಿಜಿಟಲ್ ಲಾಜಿಕ್ ಅಂತೇಳಿ. ಈಗ ಅದರಲ್ಲಿ ಸಿ ಪ್ರೋಗ್ರಾಮಿಂಗ್ ಬಗ್ಗೆ ತಿಳ್ಕೊತೋಣ. ಈ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ನಮಗೆ ಮೊದಲನೇ ಚಾಪ್ಟರ್ ಅಲ್ಲಿ ಏನ್ ಬರ್ತದಪ್ಪ ಅಂದ್ರೆ ಫಸ್ಟ್ ಬಗ್ಗೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜೀಸ್ ಅಂತ ಬರ್ತವೆ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್, ನಮಗೆ ಪ್ರೋಗ್ರಾಮಿಂಗ್ ಬಗ್ಗೆ ಇಂಟ್ರೊಡಕ್ಷನ್ ಇದೆ. ಅದಾದ್ಮೇಲೆ ಟೋಕನ್ಸ್, ಸಿ ಟೋಕನ್ಸ್ ಅಂತೇಳಿ ಬರ್ತವೆ. ಇವೆಲ್ಲ ಫಸ್ಟ್ ಚಾಪ್ಟರ್ ಅಲ್ಲಿ ಇರುವಂತ ಕಾನ್ಸೆಪ್ಟ್. ಈಗ ಮೊದಲಿಗೆ ಸಿ ಪ್ರೋಗ್ರಾಮಿಂಗ್ ಅಥವಾ ಜನರಲ್ ಆಗಿ ಪ್ರೋಗ್ರಾಮಿಂಗ್ ಅನ್ನೋದೇನಪ್ಪಾ ಅಂದ್ರೆ ಇಟ್ ಈಸ್ ಆನ್ ಇಂಟರಾಕ್ಷನ್ ಬಿಟ್ವೀನ್ ದ ಯೂಸರ್ ಅಂಡ್ ದ ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮ್ ಮತ್ತೆ ನಾವು ಯೂಸರ್ ನಡುವೆ ಏನ್ ಇಂಟರಾಕ್ಷನ್ ಆಗುತ್ತಲ್ಲ ಅವನ್ನ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಬರ್ದಿರ್ತೀವಿ. ಆ ಇನ್ಸ್ಟ್ರಕ್ಷನ್ಸ್ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಇಲ್ಲಿ ನಮಗೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಕರಿತಾ ಇದ್ದೀವಿ. ಈ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಸಿ ಪ್ರೋಗ್ರಾಮ್ ಅನ್ನೋದು, ಸಿ ಲ್ಯಾಂಗ್ವೇಜ್ ಅನ್ನೋದು ಏನಪ್ಪಾ ಅಂದ್ರೆ ಇಟ್ ಈಸ್ ದ ಬೇಸ್ಮೆಂಟ್ ಆಫ್ ಆಲ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಅಂದ್ರೆ ನಮ್ಗೆ ಯಾವುದೇ ಒಂದು ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿ ಆಗ್ಬೇಕಪ್ಪ ಅಂದ್ರೆ ಬೇಸ್ಮೆಂಟ್ ಹೆಂಗೆ ಕ್ಲೀನ್ ಆಗಿ ನೀಟಾಗಿರ್ಬೇಕು, ಅದೇ ರೀತಿ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಪ್ಪಾ ಅಂದ್ರೆ ಇದನ್ನ ನಾವು ಬೇಸ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ನಿಮಗೆ ಕರೆಕ್ಟ್ ಆಗಿ ಬಂತು ಅಂದ್ರೆ, ಪರ್ಫೆಕ್ಟ್ ಆಗಿ ಬಂತು ಅಂದ್ರೆ ಬೇರೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆದ್ರೂ ಕೂಡ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಾದ್ರೂ ನಿಮಗೆ ಅರ್ಥ ಆಗಿಲ್ಲ, ಇದರಲ್ಲಿರೋ ಕಾನ್ಸೆಪ್ಟ್ ಗೊತ್ತಾಗಿಲ್ಲ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಕಲಿಯೋದು ನಿಮಗೆ ಕಷ್ಟ ಆಗುತ್ತೆ. ಸೊ ಸಿ ಲ್ಯಾಂಗ್ವೇಜ್ ನ ಏನಂತ ಕರಿತಾರಪ್ಪ ಅಂದ್ರೆ ಜನರಲ್ ಆಗಿ ಸಿ ಇಸ್ ಎ ಸಿ ವಿ ಕಾಂಟ್ ಸಿ ಅಂತ ಹೇಳಿ ಕರಿತೀವಿ. ಸಿ ಅನ್ನೋದು ಒಂದು ಸಮುದ್ರ ಇದ್ದಂಗೆ, ಸಿ ಇಸ್ ಎ ಸಿ ವಿ ಕಾಂಟ್ ಸಿ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಫಸ್ಟಿಗೆ ಇದಿಷ್ಟು ಜನರಲ್ ಆಗಿ ಲ್ಯಾಂಗ್ವೇಜ್ ಬಗ್ಗೆ ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಿ ಲ್ಯಾಂಗ್ವೇಜ್ ಬಗ್ಗೆ ಆಯ್ತು. ಈ ಚಾಪ್ಟರ್ ಅಲ್ಲಿ ನಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜೀಸ್ ಮತ್ತೆ ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್ ಬರ್ತದೆ. ಈಗ ಫಸ್ಟಿಗೆ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದನ್ನ ನಾವು ಏನನ್ನೋದನ್ನ ನೋಡೋಣ. ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದು ಏನಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡ್ಲಿಕ್ಕೆ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ ಇದಾವೆ. ಅದೇ ರೀತಿ ಇಲ್ಲಿ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಅಲ್ಗಾರಿದಮ್ ಅಂತ ಕರಿತೀವಿ. ಇದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಯಾವ್ದಪ್ಪ ಅಂದ್ರೆ ಫ್ಲೋ ಚಾರ್ಟ್ ಅಂತ ಕರಿತೀವಿ, ಫ್ಲೋ ಚಾರ್ಟ್. ಥರ್ಡ್ ಒನ್ ಅದೇನಂದ್ರೆ ಪ್ರೋಗ್ರಾಮ್. ಮೇನ್ ಆಗಿ ಇದನ್ನ ನಾವು ಪ್ರೋಗ್ರಾಮ್ ನ ಸೂಡೋ ಕೋಡ್ ಅಂತ ಕೂಡ ಕರಿತೀವಿ. ಪ್ರೋಗ್ರಾಮ್ ಇಸ್ ಆಲ್ಸೋ ನೋನ್ ಆಸ್ ಸೂಡೋ ಕೋಡ್. ಅಂದ್ರೆ ನಾವೇನ್ ಪ್ರೋಗ್ರಾಮ್ ಇನ್ಪುಟ್ ಬರೀತೀವಲ್ಲ ಅದು. ಅಲ್ಗಾರಿದಮ್, ಫ್ಲೋ ಚಾರ್ಟ್ ಮತ್ತೆ ಪ್ರೋಗ್ರಾಮ್, ಇವು ಮೂರನ್ನು ಯೂಸ್ ಮಾಡಿಕೊಂಡು ಯಾವುದೇ ಒಂದು ಪ್ರಾಬ್ಲಮ್ ನ ನಾವು ಏನ್ ಮಾಡ್ಬೋದು, ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಇದು ಫಸ್ಟಿಗೆ ಅಲ್ಗಾರಿದಮ್ ಮತ್ತೆ ಫ್ಲೋ ಚಾರ್ಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಈಗ ತಿಳ್ಕೊಳ್ಳೋಣ. ಫಸ್ಟಿಗೆ ಅಲ್ಗಾರಿದಮ್ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಗಾರಿದಮ್ ಅನ್ನೋದು ಇಟ್ ಈಸ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಇಟ್ ಈಸ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಾಲಜಿ ಅಥವಾ ಟೆಕ್ನಿಕ್ ಅಂತೇಳಿ ಕರಿತೀವಿ. ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಅಂದ್ರೆ ಈ ಅಲ್ಗಾರಿದಮ್ ನಿಮ್ಗೆ ಏನಂತ ಕೇಳ್ಬೋದು, ಡಿಫೈನ್ ಅಲ್ಗಾರಿದಮ್ ಅಂತ ಕೇಳ್ಬೋದು. ಡಿಫೈನ್ ಅಲ್ಗಾರಿದಮ್ ಅಂತ ಕೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲಿಕ್ಕೆ ನಾವು
ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಬರಿತೀವಿ. ಆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಬರೆಯೋ ಮೆಥಡ್ಗೆ ನಾವೇನಂತ ಕರಿತೀವಿ, ಅಲ್ಗಾರಿದಮ್ ಅಂತೇಳಿ ಕರಿತೀವಿ. ಈ ಅಲ್ಗಾರಿದಮ್ನ ನಾವು ಯಾವ ರೀತಿ ಬರಿತೀವಪ್ಪ ಅಂದ್ರೆ, ಇಟ್ ಕನ್ಸಿಸ್ಟ್ ಆಫ್ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್. ಅಂದ್ರೆ ನಾವು ಬರೆಯೋದೆಲ್ಲ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಇಂದ ಬಂದಿರ್ತೀವಿ. ಸೊ ಈ ಅಲ್ಗಾರಿದಮ್ ಅನ್ನೋದು ಫಸ್ಟ್ಗೆ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಇಟ್ ಕನ್ಸಿಸ್ಟ್ ಆಫ್ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್. ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಇಂದ ಬರೆದಿರ್ತೀವಿ. ಈ ಅಲ್ಗಾರಿದಮ್ನ ಬರೆಯಕ್ಕೆ ನಮಗೆ ಕೆಲವೊಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ, ಅಥವಾ ನಾವು ಯಾವ ರೀತಿ ಬರಿತೀವಿ ಅನ್ನೋದನ್ನ ನಾವೇನಂತ ಕರಿತೀವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆನ್ ಅಲ್ಗಾರಿದಮ್ ಅಂತ ಕರಿತೀವಿ. ಅದನ್ನ ನೋಡೋಣ. ಫಸ್ಟ್ ಅಲ್ಗಾರಿದಮ್ ಅಂದ್ರೆ ಏನಂತ ಗೊತ್ತಾಯ್ತು. ವಾಟ್ ಯು ಮೀನ್ ಬೈ ಅಲ್ಗಾರಿದಮ್ ಅಂದ್ರೆ, ಇಟ್ ಈಸ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್. ಇಟ್ ಕನ್ಸಿಸ್ಟ್ ಆಫ್ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್. ಇಟ್ is defined as the step by step procedure to solve particular problem. Next, characteristics of algorithm. ನಿಮಗೆ 5 ಮಾರ್ಕ್ಸ್ಗೆ ರೈಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗಾರಿದಮ್ ಅಂತ ಕೇಳಿದ್ರು ಕೇಳಬಹುದು. ಫಸ್ಟಿಗೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗಾರಿದಮ್ ಅಲ್ಲಿ ನಾವು ಅವಾಗಲೇ ಹೇಳಿದಂಗೆ ಇಟ್ ಕನ್ಸಿಸ್ಟ್ ಆಫ್ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಇಂದ ನಾವು ಏನ್ ಮಾಡಿರ್ತೀವಿ, ಈ ಅಲ್ಗಾರಿದಮ್ ನ ಬರಿತೀವಿ. ಇದರಲ್ಲಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ದಪ್ಪ ಅಂದ್ರೆ ಇನ್ಪುಟ್ ಅಂತ ಕರಿತೀವಿ. ಈ ಇನ್ಪುಟ್ ಅನ್ನೋದು ಏನಪ್ಪಾ ಅಂದ್ರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸಿಸ್ಟಮ್ಗೆ ಡಾಟಾನ ಎಂಟ್ರಿ ಮಾಡಬೇಕು ಅಥವಾ ಡಾಟಾನ ಇನ್ಪುಟ್ ಮಾಡ್ಬೇಕಂದ್ರೆ ನಾವು ಇನ್ಪುಟ್ ಡಿವೈಸಸ್ ಇಂದ ಯೂಸ್ ಮಾಡ್ತೀವಿ. ಇನ್ಪುಟ್ ಡಿವೈಸಸ್ ಅನ್ನೋದೇನಂದ್ರೆ ದ ಡಿವೈಸಸ್ ವಿಚ್ ಆರ್ ಯೂಸ್ಡ್ ಟು ಎಂಟರಿಂಗ್ ಡಾಟಾ ಇನ್ ಟು ದ ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮ್ಗೆ ಡಾಟಾನ ಎಂಟ್ರಿ ಮಾಡಕ್ಕೆ ಯಾವ ಡಿವೈಸಸ್ ಯೂಸ್ ಮಾಡ್ತೀವೋ ಅವನ್ನ ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ನಾವು ಅಲ್ಗಾರಿದಮ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ, ಇಟ್ ಮೇ ಅಕ್ಸೆಪ್ಟ್ 0 or more ಇನ್ಪುಟ್ಸ್. ಅಂದ್ರೆ ಈ ಅಲ್ಗಾರಿದಮ್ ನ ನಾವು ಬರೆಯುವಾಗ ಇನ್ಪುಟ್ಸ್ 0 ಇನ್ಪುಟ್ಸ್ ಇರ್ಬೋದು. ಅಂದ್ರೆ ನಾವು ಡಾಟಾ ಕೊಡೋದು 0 ಇರ್ಬೋದು ಕೆಲವೊಂದು ಪ್ರೋಗ್ರಾಮ್ಗಳಿಗೆ ಅಥವಾ ಕೆಲವೊಂದು ಪ್ರಾಬ್ಲಮ್ಗಳಿಗೆ, ಅಥವಾ ಮೋರ್ ಇನ್ಪುಟ್ಸ್ 0 or more ಇನ್ಪುಟ್ಸ್. ನಾವು ಎಷ್ಟಾದ್ರೂ ಇನ್ಪುಟ್ಸ್ ನ ಕೊಡಬಹುದು, 0 ಕೊಡಬಹುದು ಅಥವಾ ಮೆನಿ ನಂಬರ್ ಆಫ್ ಇನ್ಪುಟ್ಸ್ ನ ಕೊಡಬಹುದು. ಇದು ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಇನ್ಪುಟ್ ಇಟ್ ಮೇ ಅಕ್ಸೆಪ್ಟ್ 0 or more ಇನ್ಪುಟ್ಸ್. ಅಂದ್ರೆ ಅಲ್ಗಾರಿದಮ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು 0 or more ಇನ್ಪುಟ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತ. ನೆಕ್ಸ್ಟ್ ಸೆಕೆಂಡ್ ಒನ್ ಔಟ್ಪುಟ್. ಯಾವುದೇ ಒಂದು ಪ್ರಾಬ್ಲಮ್ಗೆ 0 or more ಇನ್ಪುಟ್ಸ್ ಇರ್ತವೆ, ಬಟ್ ಔಟ್ಪುಟ್ ಮಾತ್ರ ಇಟ್ ಶುಡ್ ಪ್ರೊಡ್ಯೂಸ್ ಅಟ್ ಲೀಸ್ಟ್ 1 ಔಟ್ಪುಟ್. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಔಟ್ಪುಟ್. ಔಟ್ಪುಟ್ ಅಲ್ಲೇನು, ಇಟ್ ಪ್ರೊಡ್ಯೂಸ್ ಅಟ್ ಲೀಸ್ಟ್ 1 ಔಟ್ಪುಟ್. ಅಂದ್ರೆ 1 ಔಟ್ಪುಟ್ ಕಂಪಲ್ಸರಿ ಆಗಿ ಪ್ರೊಡ್ಯೂಸ್ ಆಗುತ್ತೆ ಅಂತ. ಅಟ್ ಲೀಸ್ಟ್ 1 ಔಟ್ಪುಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂದ್ರೆ ಡೆಫಿನೈಟ್ನೆಸ್. ಡೆಫಿನೈಟ್ನೆಸ್ ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ನಾವು ಪ್ರಾಬ್ಲಮ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಬರೆದಾಗ, ಅಂದ್ರೆ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಈಚ್ ಇನ್ಸ್ಟ್ರಕ್ಷನ್ಸ್ ಮಸ್ಟ್ ಬಿ ಕ್ಲಿಯರ್, ವೆಲ್ ಡಿಫೈನ್ಡ್ ಅಂಡ್ ಪ್ರಿಸೈಸ್ ಅಂತ ಕರಿತೀವಿ. ಕ್ಲಿಯರ್ ಅಂದ್ರೆ ನಾವು ಬರ್ದಿರೋ ಇನ್ಪುಟ್ ಅಥವಾ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ಆಗಿರ್ಬೇಕು, ಮತ್ತೆ ವೆಲ್ ಡಿಫೈನ್ಡ್ ಅಂಡ್ ಪ್ರಿಸೈಸ್ ಆಗಿರ್ಬೇಕು ಅಂತೇಳಿ ಕರಿತೀವಿ. ಇದು ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆನ್ ಅಲ್ಗಾರಿದಮ್ ಅಂತೇಳಿ ಕರಿತೀವಿ. ಯಾವುದು, ಡೆಫಿನೈಟ್ನೆಸ್. ನೆಕ್ಸ್ಟ್ ಫೋರ್ತ್ ಒನ್ ಏನಂದ್ರೆ ಫೈನೈಟ್ನೆಸ್. ಫೈನೈಟ್ನೆಸ್ ಅಂದ್ರೆ ನಾವು ಬರೆಯೋಕ್ಕಾಗ, ಅಂದ್ರೆ ಏನು ಇನ್ಸ್ಟ್ರಕ್ಷನ್ಸ್ ಬರಿತೀವೋ ಅಥವಾ ಸ್ಟೆಪ್ಸ್ ಬರಿತೀವೋ, ಇಟ್ ಕನ್ಸಿಸ್ಟ್ ಆಫ್ ಫೈನೈಟ್ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್. ಅಂದ್ರೆ ನಮಗೆ ಎಷ್ಟು ಇನ್ಪುಟ್ಸ್ ಬರಿತೀವಿ ಅಥವಾ ಎಷ್ಟು ಸ್ಟೆಪ್ಸ್ ನ ಬರಿತೀವಿ ಅನ್ನೋದು ಗೊತ್ತಿರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಇಟ್ ಶುಡ್ ಬಿ ಎ ಸೀಕ್ವೆನ್ಸ್ ಆಫ್ ಫೈನೈಟ್ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತೇಳಿ ಕರಿತೀವಿ. ಫೈನೈಟ್ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಸ್ಟೆಪ್ಸ್ ಅಂತೇಳಿ ಕರಿತೀವಿ. ಇದು ಫೋರ್ತ್ ಒನ್ ಏನು, ಫೈನೈಟ್ನೆಸ್. ನೆಕ್ಸ್ಟ್ ಫಿಫ್ತ್ ಒನ್ ಏನಪ್ಪಾ ಅಂದ್ರೆ ಎಫೆಕ್ಟಿವ್ನೆಸ್. ಎಫೆಕ್ಟಿವ್ನೆಸ್ ಬಂದ್ರೆ ದಿಸ್ ಮೀನ್ಸ್ ದಟ್ ಆಪರೇಷನ್ಸ್ ಮಸ್ಟ್ ಬಿ ಸಿಂಪಲ್ ಅಂಡ್ ಆರ್ ಕ್ಯಾರಿಡ್ ಔಟ್ ಇನ್ ಎ ಫೈನೈಟ್ ಟೈಮ್. ಅಂದ್ರೆ ನಾವು ಏನ್ ಬರ್ದಿರ್ತೀವೋ ಪ್ರಾಬ್ಲಮ್ಗೆ ಸಿಂಪಲ್ ಆಗಿ ಏನ್ ಬರ್ತೀವಿ, ಸಿಂಪಲ್ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ನ ಬರಿತೀವಿ. ಅದೇ ರೀತಿ ಅಂಡ್ ಆರ್ ಕ್ಯಾರಿಡ್ ಔಟ್ ಇನ್ ಎ ಫೈನೈಟ್ ಅಟ್ ಎ 1 or more ಲೆವೆಲ್ಸ್ ಆಫ್ ಕಾಂಪ್ಲೆಕ್ಸಿಟಿ. ಅಂದ್ರೆ ನಾವು ಬರೆಯೋ ಮೆಥಡ್ಸ್ ಅಥವಾ ಪ್ರಾಬ್ಲಮ್ಸ್, ಆ ಇನ್ಸ್ಟ್ರಕ್ಷನ್ಸ್ ನ ನಾವೇನ್ ಮಾಡ್ತೀವಿ,
ಈಸಿಯಾಗಿ ನಾವು ಯೂಸ್ ಮಾಡ್ಬೋದು. ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗಾರಿದಮ್. ಇವು ಫಸ್ಟ್ ಒನ್ ಇನ್ಪುಟ್ಟು, ಔಟ್ಪುಟ್ಟು, ಡೆಫಿನೆಟ್ನೆಸ್ಸು, ಫೈನೈಟ್ನೆಸ್ಸು, ಎಫೆಕ್ಟಿವ್ನೆಸ್. ಇದು ನಮಗೇನಪ್ಪ ಅಂದ್ರೆ ಅಲ್ಗಾರಿದಮ್ ಅಂತೇಳಿ ಕರಿತೀವಿ. ಈ ಅಲ್ಗಾರಿದಮ್ ಅನ್ನೋದೇನು, ಇಟ್ ಈಸ್ ಎ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಟು ಕ್ಯಾರಿ ಔಟ್ ಎ ಪರ್ಟಿಕ್ಯುಲರ್ ಟಾಸ್ಕ್ ಅಂತೇಳಿ ಕರಿತೀವಿ. ಈಗ ಒಂದು ಸಿಂಪಲ್ ಆಗಿ ಅಲ್ಗಾರಿದಮ್ನ ಯಾವ ರೀತಿ ಬರೆಯೋದು ಅನ್ನೋದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ನೋಡೋಣ. ಫಾರ್ ಎಕ್ಸಾಂಪಲ್, ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಜನರಲ್ ಎಕ್ಸಾಂಪಲ್, algorithm to find sum of two numbers. ಅಂದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಸಮ್ ಆಫ್ ಟೂ ನಂಬರ್ಸ್ ಅನ್ನೋದು ಒಂದು ಪ್ರಾಬ್ಲಮ್. ಆ ಪ್ರಾಬ್ಲಮ್ಗೆ ನಾವೇನ್ ಮಾಡ್ತೀವಿ, ಸೊಲ್ಯೂಷನ್ ಬರೆಯಕ್ಕೆ ಅಲ್ಗಾರಿದಮ್ನ ಯೂಸ್ ಮಾಡ್ತಿದೀವಿ. ಆ ಅಲ್ಗಾರಿದಮ್ನ ಹೆಂಗ್ ಬರಿತೀವಪ್ಪ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಂತೇಳಿ ಹೇಳಿದ್ವಿ, ಹೌದಾ? ಡೆಫಿನಿಷನ್ ಇಲ್ಲಿ ಫಸ್ಟಿಗೆ ಯಾವಾಗ್ಲೂ ಸ್ಟೆಪ್ 1 ಅಂತ ಬರಿತೀವಿ. ಅಂದ್ರೆ ಸ್ಟೆಪ್ಸ್ ಬರಿತೀವಲ್ಲ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅಂತ, ಅದಕ್ಕೆ ಸ್ಟೆಪ್ 1 ಫಸ್ಟ್ ಯಾವಾಗ್ಲೂ ಏನೈತೆ, ಸ್ಟೆಪ್ 1 ಸ್ಟಾರ್ಟ್ ಅಂತ ಇರ್ತದೆ. ಅಂದ್ರೆ ಪ್ರಾಬ್ಲಮ್ನ ನಾವು ಸ್ಟಾರ್ಟ್ ಮಾಡ್ತಿದೀವಿ ಅಥವಾ ಅಲ್ಗಾರಿದಮ್ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಿದೀವಿ ಅಂತ. ನೆಕ್ಸ್ಟ್ ಸ್ಟೆಪ್ 2 ನಲ್ಲಿ ಏನಿರುತ್ತೆ ಅಂದ್ರೆ ನಾವು ಏನ್ ಪ್ರೋಗ್ರಾಮ್ನ ಬರಿತೀವೋ ಆ ಪ್ರೋಗ್ರಾಮ್ಗೆ ನಮಗೆ ವೇರಿಯೇಬಲ್ಸ್ ಏನ್ ಬೇಕು ಅಥವಾ ಡಾಟಾ ಏನ್ ಬೇಕು ಅನ್ನೋದನ್ನ ಕಲೆಕ್ಟ್ ಮಾಡೋಕ್ಕೆ ನಾವೇನ್ ಬರಿತೀವಿ, ವೇರಿಯೇಬಲ್ಸ್ ಅಥವಾ ಇನ್ಪುಟ್ ಡಾಟಾನ ಬರಿತೀವಿ. ಇನ್ಪುಟ್ ಡಾಟಾ ಇಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ಗೆ ಸಮ್ ಆಫ್ ಟೂ ನಂಬರ್ಸ್ ಕೇಳಿದೆ. ಸಮ್ ಆಫ್ ಟೂ ನಂಬರ್ಸ್ ಅಂದ್ರೆ ನಮಗೆ ಯಾವ್ದಾದ್ರೂ ಎರಡು ವ್ಯಾಲ್ಯೂ ಬೇಕು. ಎರಡು ವ್ಯಾಲ್ಯೂ ಇದ್ರು ಮಾತ್ರ ನಾವೇನ್ ಮಾಡ್ಬೋದು, ಅದಕ್ಕೆ ಸಮ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ರೀಡ್ ಎ ಬಿ ವ್ಯಾಲ್ಯೂಸ್ ಅಥವಾ ಎಕ್ಸ್ ವೈ ವ್ಯಾಲ್ಯೂಸ್ ಏನಾದ್ರೂ ತಗೋಬಹುದು. ರೀಡ್ ಎ ಬಿ ವ್ಯಾಲ್ಯೂಸ್ ಅಂದ್ರೆ ಎರಡು ವ್ಯಾಲ್ಯೂನ ರೀಡ್ ಮಾಡ್ತೀವಿ ಅಂತ. ಎರಡು ವ್ಯಾಲ್ಯೂನ ರೀಡ್ ಮಾಡಿದ್ಮೇಲೆ ಈಗ ನಾವೇನ್ ಮಾಡ್ಬೇಕು, ಆ ವ್ಯಾಲ್ಯೂಸ್ನ ಎ ಬಿ ವ್ಯಾಲ್ಯೂಸ್ ಗೊತ್ತಾಯ್ತಪ್ಪ ಅಂದ್ರೆ ನಾವೇನ್ ಮಾಡ್ಬೋದು, ಸಮ್ನ ಮಾಡ್ಬೋದು. ಸಮ್ ಅನ್ನೋದು ಪ್ರಾಬ್ಲಮ್ ಅಂದ್ರೆ ಅಡಿಷನ್ ನ ಮಾಡ್ತೀವಿ. ಅಡಿಷನ್ ಮಾಡಕ್ಕೆ ಫಾರ್ ಎಕ್ಸಾಂಪಲ್ ನಾವು ಕಂಪ್ಯೂಟ್ ಅಂತ ಕರಿತೀವಿ. ಕಂಪ್ಯೂಟ್ ಅಂದ್ರೆ ಕ್ಯಾಲ್ಕುಲೇಟ್ ಅಂತ ಅರ್ಥ. ಟು ಕ್ಯಾಲ್ಕುಲೇಟ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂದ್ರೆ ಫಾರ್ಮುಲಾನ ಬರಿತೀವಿ. ಇದು ಥರ್ಡ್ ಸ್ಟೆಪ್. ಸ್ಟೆಪ್ 1 ನಲ್ಲಿ ಯಾವಾಗಲೂ ಸ್ಟಾರ್ಟ್ ಅಂತ ಬರ್ತೀವಿ. ಸ್ಟೆಪ್ 2 ನಲ್ಲಿ ಪ್ರೋಗ್ರಾಮ್ ರಿಲೇಟೆಡ್ ವೇರಿಯೇಬಲ್ಸ್ ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಥರ್ಡ್ ಸ್ಟೆಪ್ ನಲ್ಲಿ ಫಾರ್ಮುಲಾ ಬರಿತೀವಿ, ಕಂಪ್ಯೂಟ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಈಗ ನಾವು ಸಿ ನ ಫೈಂಡ್ ಔಟ್ ಮಾಡಿದ್ವಿ ಅಥವಾ ಸಮ್ ಆಫ್ ಟೂ ನಂಬರ್ಸ್ ನ ಕಂಡಿಡಿದ್ವಿ. ಆ ಕಂಡಿಡಿದ್ನ ನಾವೇನ್ ಮಾಡ್ಬೇಕು, ಡಿಸ್ಪ್ಲೇ ಮಾಡ್ಬೇಕು. ಡಿಸ್ಪ್ಲೇ ಮಾಡ್ಬೇಕಂದ್ರೆ ರೀಡ್ ಅಂತ ಬರ್ದಿವಲ್ಲ, ರೈಟ್ ಬರಿಬಹುದು ಅಥವಾ ಡಿಸ್ಪ್ಲೇ ಅಂತ ಬರಿಬಹುದು. ರೈಟ್ ಅಂತ ಬರೆದು ಸಿ ವ್ಯಾಲ್ಯೂ ಅಥವಾ ಆನ್ಸರ್ ವ್ಯಾಲ್ಯೂ, ಸಿನೇ ತಗೋಬೇಕಂತೇನಿಲ್ಲ, ಯಾವ್ದಾದ್ರು ಇನ್ಪುಟ್ ವೇರಿಯೇಬಲ್ ತಗೋಬಹುದು, ಯಾವ್ದಾದ್ರು ಒಂದು ಔಟ್ಪುಟ್ ವೇರಿಯೇಬಲ್ ತಗೋಬಹುದು. ಸೊ ಸ್ಟೆಪ್ 4 ಅಲ್ಲಿ ರೈಟ್ ಸಿ ವ್ಯಾಲ್ಯೂ ಅಂತ ಬರ್ತೀವಿ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ 5 ಸ್ಟಾಪ್ ಅಂತ ಬರೀತೀವಿ. ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನ ಬರ್ಕೋತಾ ಹೋಗ್ತೀವಿ. ಫಸ್ಟ್ ಯಾವಾಗಲೂ ಸ್ಟೆಪ್ 1 ನಲ್ಲಿ ಯಾವುದೇ ಪ್ರಾಬ್ಲಮ್ ತಗೊಂಡ್ರು ಅದಕ್ಕೆ ಸ್ಟಾರ್ಟ್ ಅಂತ ಇರುತ್ತೆ. ಸ್ಟೆಪ್ 2 ನಲ್ಲಿ ಎ ಬಿ ವ್ಯಾಲ್ಯೂನ ರೀಡ್ ಮಾಡ್ತೀವಿ ಅಥವಾ ಪ್ರೋಗ್ರಾಮ್ ರಿಲೇಟೆಡ್ ಇನ್ಪುಟ್ ವ್ಯಾಲ್ಯೂಸ್ ನ ರೀಡ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ 3 ನಲ್ಲಿ ಫಾರ್ಮುಲಾ ಬರೀತೀವಿ. ಸ್ಟೆಪ್ 4 ಅಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನ ಡಿಸ್ಪ್ಲೇ ಮಾಡ್ತೀವಿ, ಅದನ್ನ ರೈಟ್ ಮಾಡ್ತೀವಿ. ಲಾಸ್ಟ್ ಸ್ಟೆಪ್ ಅಲ್ಲಿ ಸ್ಟಾಪ್ ಅಂತ ಮಾಡ್ತೀವಿ. ಇದು ನಮಗೆ ಅಲ್ಗಾರಿದಮ್ ಬರೆಯೋ ರೀತಿ. ಈ ತರ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಂತ ಹೇಳಿ ಅಲ್ಗಾರಿದಮ್ ನ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ನಮಗೆ ಏನಪ್ಪಾ ಅಂದ್ರೆ ಫ್ಲೋ ಚಾರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಫ್ಲೋ ಚಾರ್ಟ್ ಅನ್ನೋದು ಏನಪ್ಪಾ ಅಂದ್ರೆ ಯಾವಾಗ್ಲೂ ಫ್ಲೋ ಚಾರ್ಟ್ ಅನ್ನೋದು ಇಟ್ ಈಸ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್. ಅವಾಗ್ಲೇ ಹೇಳ್ದಂಗೆ ಅದು ನಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್. ಅಲ್ಗಾರಿದಮ್, ಫ್ಲೋ ಚಾರ್ಟ್ ಮತ್ತೆ ಪ್ರೋಗ್ರಾಮ್ ಅನ್ನೋದು. ಇಲ್ಲಿ
ಫ್ಲೋ ಚಾರ್ಟ್ ಅನ್ನೋದೇನಪ್ಪಾ ಅಂದ್ರೆ ಫ್ಲೋ ಚಾರ್ಟ್ ಮೀನ್ಸ್ ಇಟ್ ಈಸ್ ಎ pictorial or diagrammatic representation of an algorithm ಅಂತೇಳಿ ಕರಿತೀವಿ. Pictorial or diagrammatic representation of an algorithm. ಅಂದ್ರೆ ನಾವು ಅಲ್ಗಾರಿದಮ್ ಏನ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನ ಬರ್ದಿರ್ತೀವೋ ಆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಗೆ ನಾವೇನ್ ಬರಿತೀವಿ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ನ ಬರಿತೀವಿ. ಸೊ ಫ್ಲೋ ಚಾರ್ಟ್ ಅನ್ನೋದೇನು ಇಟ್ ಈಸ್ ಎ ಪಿಕ್ಚೋರಿಯಲ್ ಆರ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಆನ್ ಅಲ್ಗಾರಿದಮ್ ಅಂತೇಳಿ ಕರಿತೀವಿ. ಈ ತರ ನಾವು ಫ್ಲೋ ಚಾರ್ಟ್ಗೆ ಡೆಫಿನಿಷನ್ ಹೇಳ್ತೀವಿ. ಇಲ್ಲಿ ನಿಮಗೆ ಇದನ್ನ 2 ಮಾರ್ಕ್ಸ್ಗೆ ವಾಟ್ ಈಸ್ ಅಲ್ಗಾರಿದಮ್, ವಾಟ್ ಈಸ್ ಫ್ಲೋ ಚಾರ್ಟ್ ಅಂತ ಕೇಳ್ಬೋದು. ವಾಟ್ ಈಸ್ ಅಲ್ಗಾರಿದಮ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಫ್ಲೋ ಚಾರ್ಟ್ ಅಂದ್ರೆ ಪಿಕ್ಚೋರಿಯಲ್ ಆ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಅನ್ ಅಲ್ಗಾರಿದಮ್ ಅಂತೇಳಿ ಕರಿತೀವಿ. ಇಲ್ಲಿ ಮೇನ್ ಆಗಿ ಫ್ಲೋ ಚಾರ್ಟ್ ಅಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಲ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ನಾವು ಈ ಫ್ಲೋ ಚಾರ್ಟ್ ಅಲ್ಗಾರಿದಮ್ಗೆ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ತೋರ್ಸೋದನ್ನ ನಾವು ಫ್ಲೋ ಚಾರ್ಟ್ ಅಂತ ಕರಿತೀವಿ. ಈ ಫ್ಲೋ ಚಾರ್ಟ್ ಬರೆಯಕ್ಕೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಲ್ಸ್ ನ ಯೂಸ್ ಮಾಡ್ತೀವಿ. ಆ ಸಿಂಬಲ್ಸ್ ಯಾವುವು ಮತ್ತೆ ಅವನ್ನ ಯಾಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಇದು 5 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್. ಯಾವುದಂದ್ರೆ ವಾಟ್ ಈಸ್ ಫ್ಲೋ ಚಾರ್ಟ್, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೊಟೇಷನ್ ಯೂಸ್ಡ್ ಇನ್ ಫ್ಲೋ ಚಾರ್ಟ್ ಅಂತೇಳಿ ಕೇಳ್ತಾರೆ. ನೊಟೇಷನ್ ಅಂತಾರೆ ಅಥವಾ ಇದನ್ನ ನಾವು ಏನಂತ ಕರಿತೀವಿ ಸಿಂಬಲ್ಸ್ ಅಂತೇಳಿ ಕೂಡ ಕರಿತೀವಿ. ನೊಟೇಷನ್ ಅಂದ್ರೂ ಒಂದೇ, ಸಿಂಬಲ್ಸ್ ಅಂದ್ರೂ ಒಂದೇ. ನೊಟೇಷನ್ಸ್ ಯೂಸ್ ಇನ್ ಫ್ಲೋ ಚಾರ್ಟ್. ಫ್ಲೋ ಚಾರ್ಟ್ ಅಲ್ಲಿ ನೊಟೇಷನ್ಸ್ ಯಾವ ಯೂಸ್ ಮಾಡ್ತೀವಿ ಅಂತ. ಫಸ್ಟ್ ಸಿಂಬಲ್ ನ ಜಾಮೆಟ್ರಿಕಲ್ ಫಿಗರ್ ನ ಬರೀತೀನಿ. ಓವಲ್ ಸಿಂಬಲ್ ನ ಈ ತರನಾದ್ರೂ ಬರೀಬಹುದು ಅಥವಾ ಇದಾದ್ರೂ ಬರೀಬಹುದು. ಇದನ್ನ ನಾವೇನಂತ ಕರಿತೀವಿ ಓವಲ್ ಸಿಂಬಲ್ ಅಂತ ಕರಿತೀವಿ. ಈ ಓವಲ್ ಸಿಂಬಲ್ ನ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಅಲ್ಗಾರಿದಮ್ ಅಲ್ಲಿ ನಾವು ಸ್ಟಾರ್ಟ್ ಮತ್ತೆ ಸ್ಟಾಪ್ ಅಂತ ಏನ್ ಬರಿತೀವಲ್ಲ ಅವಕ್ಕೆ ನಾವೇನಂತ ಕರಿತೀವಿ, ಅದನ್ನ ಬರೆಯಕ್ಕೆ ನಾವೇನ್ ಬರಿತೀವಿ ಸ್ಟಾರ್ಟ್ ಆರ್ ಸ್ಟಾಪ್ ಆಫ್ ದಿ ಪ್ರೋಗ್ರಾಮ್ ಅಥವಾ ಅಂಡ್ ಅಂತ ಬರಿತೀವಿ. ಸ್ಟಾರ್ಟ್ ಅಂಡ್ ಸ್ಟಾಪ್. ಓವಲ್ ಸಿಂಬಲ್ ಈಸ್ ಯೂಸ್ಡ್ ಫಾರ್ ಸ್ಟಾರ್ಟಿಂಗ್ ಅಂಡ್ ಸ್ಟಾಪಿಂಗ್ ಆಫ್ ದಿ ಅಲ್ಗಾರಿದಮ್. ಸ್ಟಾರ್ಟ್ ಟು ಸ್ಟಾಪ್ ಅಂತ ಬರೆಯಕ್ಕೆ ಏನ್ ಯೂಸ್ ಮಾಡ್ತೀವಲ್ಲ ಆ ಸಿಂಬಲ್ ನ ನಾವು ಓವಲ್ ಸಿಂಬಲ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಸಿಂಬಲ್ ಯಾವ್ದಪ್ಪ ಅಂದ್ರೆ ನಾವು ಪ್ಯಾರಲೋಗ್ರಾಮ್ ನ ಯೂಸ್ ಮಾಡ್ತೀವಿ. ಪ್ಯಾರಲೋಗ್ರಾಮ್ ನ ನಾವು ಈ ತರ ಬರಿತೀವಿ. ಇದು ಪ್ಯಾರಲೋಗ್ರಾಮ್ ಅಂತೇಳಿ ಕರಿತೀವಿ. ಈ ಪ್ಯಾರಲೋಗ್ರಾಮ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇನ್ಪುಟ್ ಅಂಡ್ ಔಟ್ಪುಟ್. ನಾವು ಅಲ್ಗಾರಿದಮ್ ಅಲ್ಲಿ ಇನ್ಪುಟ್ ಔಟ್ಪುಟ್ ರೀಡ್ ಮತ್ತೆ ರೈಟ್ ಅಂತ ಏನೇನ್ ಸ್ಟೇಟ್ಮೆಂಟ್ಸ್ ಬರಿತೀವೋ ಅವೆಲ್ಲ ಸ್ಟೇಟ್ಮೆಂಟ್ಸ್ ನ ಬರೆಯಕ್ಕೆ ನಾವೇನ್ ಯೂಸ್ ಮಾಡ್ತೀವಿ ಪ್ಯಾರಲೋಗ್ರಾಮ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸಿಂಬಲ್ ಯಾವ್ದಪ್ಪ ಅಂದ್ರೆ ರೆಕ್ಟ್ಯಾಂಗಲ್ ಸಿಂಬಲ್. ಈ ರೆಕ್ಟ್ಯಾಂಗಲ್ ಸಿಂಬಲ್ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ರೆಕ್ಟ್ಯಾಂಗಲ್ ಯೂಸ್ಡ್ ಫಾರ್ ಕಂಪ್ಯೂಟಿಂಗ್ ಆರ್ ಕ್ಯಾಲ್ಕುಲೇಟಿಂಗ್ ಅಂತ ಕರಿತೀವಿ ಅಥವಾ ಫಾರ್ ಪ್ರೋಸೆಸಿಂಗ್ ಅಂತ ಕೂಡ ಕರಿತೀವಿ. ನಾವೇನ್ ಫಾರ್ಮುಲಾಸ್ ಬರಿತೀವೋ ಆ ಫಾರ್ಮುಲಾಸ್ ಎಲ್ಲ ಬರೆಯೋದು ಎಲ್ಲಿ ಬರಿತೀವಿ ಅಂದ್ರೆ ರೆಕ್ಟ್ಯಾಂಗಲ್ ಸಿಂಬಲ್ ನಲ್ಲಿ ಬರಿತೀವಿ. ಫಸ್ಟ್ ಓವಲ್ ಸಿಂಬಲ್ ನ ಸ್ಟಾರ್ಟ್ ಮತ್ತೆ ಸ್ಟಾಪ್ ಬರ್ಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸಿಂಬಲ್ ಈಸ್ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ನ ನಾವು ಇನ್ಪುಟ್ ಅಂಡ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಗೆ ಅಥವಾ ಇನ್ಸ್ಟ್ರಕ್ಷನ್ ಬರೆಯಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ರೆಕ್ಟ್ಯಾಂಗಲ್ ನ ನಾವು ಕ್ಯಾಲ್ಕುಲೇಟ್ ಅಥವಾ ಕಂಪ್ಯೂಟ್ ಅಂತ ಏನ್ ಬರೀತೀವಲ್ಲ ಫಾರ್ಮುಲಾ, ಆ ಫಾರ್ಮುಲಾ ಬರೆಯಕ್ಕೆ ನಾವು ಏನ್ ಯೂಸ್ ಮಾಡ್ತೀವಿ ರೆಕ್ಟ್ಯಾಂಗಲ್ ನ ಯೂಸ್ ಮಾಡ್ತೀವಿ. ಅದೇ ರೀತಿ ನೆಕ್ಸ್ಟ್ ಸಿಂಬಲ್ ರೋಂಬಸ್ ಸಿಂಬಲ್ ಅಥವಾ ಅದನ್ನ ನಾವೇನಂತ ಕರಿತೀವಿ ಡೈಮಂಡ್ ಶೇಪ್ ಸಿಂಬಲ್ ಅಂತ ಹೇಳಿ ಕರಿತೀವಿ.
ರೋಂಬಸ್ ಸಿಂಬಲ್ನ ನಾವು ಈ ತರ ಬರಿತೀವಿ. ಈ ಸಿಂಬಲ್ನ ನಾವು ರೋಂಬಸ್ ಅಂತೇಳಿ ಕರಿತೀವಿ. ಈ ರೋಂಬಸ್ ಸಿಂಬಲ್ನ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಫಾರ್ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್. ಈ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಅನ್ನೋದು ನಮಗೆ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಬರ್ತವೆ. ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇಫ್ ಎಲ್ಸ್ ಅಂತೇಳಿ ನಾವು ಯೂಸ್ ಮಾಡ್ತೀವಿ. ಆ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಅಥವಾ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಈ ರೋಂಬಸ್ ಸಿಂಬಲ್ ನ ಯೂಸ್ ಮಾಡ್ತೀವಿ. ರೋಂಬಸ್ ಆದ್ಮೇಲೆ ನಾವು ಹೆಕ್ಸಾಗೋನಲ್ ಸಿಂಬಲ್ ನ ಯೂಸ್ ಮಾಡ್ತೀವಿ. ಈ ಹೆಕ್ಸಾಗೋನಲ್ ಸಿಂಬಲ್ ಅನ್ನೋದು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಪ್ರೋಗ್ರಾಮ್ ಅಲ್ಲಿ ಯಾವಾಗ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಬರಲಿ, ಆ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಥವಾ ಇಟರೇಟಿವ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ, ಅಥವಾ ರಿಪಿಟೇಟಿವ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಆ ರಿಪಿಟೇಟಿವ್ ಸ್ಟೇಟ್ಮೆಂಟ್ಸ್ ನ ಬರೆಯಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಹೆಕ್ಸಾಗೋನಲ್ ಸಿಂಬಲ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಸ್ಮಾಲ್ ಸರ್ಕಲ್ ನ ಯೂಸ್ ಮಾಡ್ತೀವಿ. ಸ್ಮಾಲ್ ಸರ್ಕಲ್ ಯಾಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಫಾರ್ ಕಂಟಿನ್ಯೂಯೇಷನ್. ಸ್ಮಾಲ್ ಸರ್ಕಲ್ ಫಾರ್ ಕಂಟಿನ್ಯೂಯೇಷನ್. ಕಂಟಿನ್ಯೂಯೇಷನ್ ಪರ್ಪಸ್ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ನಮಗೆ ಒಂದು ಫ್ಲೋ ಚಾರ್ಟ್ ನ ಬರೆಯುವಾಗ ಒಂದು ಪೇಜ್ ಅಲ್ಲಿ ಏನಾದ್ರೂ ಮುಗೀತು, ನೆಕ್ಸ್ಟ್ ಪೇಜ್ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ಬೇಕಪ್ಪ ಅಂದ್ರೆ ನಾವಲ್ಲಿ ಏನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಕೊನೆ ಲಾಸ್ಟ್ಗೆ ಪೇಜ್ ಅಲ್ಲಿ ಒಂದು ಸ್ಮಾಲ್ ಸರ್ಕಲ್ ಬರೆದು ಎ ಅಂತ ಬರಿತೀವಿ. ನೆಕ್ಸ್ಟ್ ಸೆಕೆಂಡ್ ಪೇಜ್ ಅಲ್ಲಿ ಮತ್ತೆ ಸ್ಮಾಲ್ ಸರ್ಕಲ್ ಬರೆದು ಎ ಅಂತ ಬರೆದು ಇದರಿಂದ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ನಾವು ಜನರಲ್ ಆಗಿ ಬರಿಬೇಕಾದ್ರೆ PTO ಅಂತ ಎದಕ್ ಬರಿತೀವಲ್ಲ, PTO ಅಂತ ನಾವು ಎದಕ್ ಬರಿತೀವಿ, ಅದಿನ್ನು ಆನ್ಸರ್ ಇನ್ನು ನೆಕ್ಸ್ಟ್ ಪೇಜ್ ಅಲ್ಲಿ ಅಥವಾ ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ದಿದೀವಿ ಅಂತೇಳಿ, ಅಂದ್ರೆ ಅದನ್ನು ಕಂಟಿನ್ಯೂ ಇದೆ ಅಂತೇಳಿ. ಅದೇ ರೀತಿ ಇಲ್ಲಿ ಫ್ಲೋ ಚಾರ್ಟ್ ಅಲ್ಲಿ ಕಂಟಿನ್ಯೂಯೇಷನ್ ಪರ್ಪಸ್ಗೆ ಸ್ಮಾಲ್ ಸರ್ಕಲ್ ನ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ನಾವೇನ್ ಯೂಸ್ ಮಾಡ್ತೀವಿ ಅಂದ್ರೆ ಆರೋಸ್ ನ ಯೂಸ್ ಮಾಡ್ತೀವಿ. ಈ ಆರೋಸ್ ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ ಕನೆಕ್ಷನ್ ಅಥವಾ ಫ್ಲೋ ಆಫ್ ದಿ ಫ್ಲೋ ಚಾರ್ಟ್ ಅಂತ ಕರಿತೀವಿ. ಅಂದ್ರೆ ನಾವು ಆರೋಸ್ ನ ತೋರಿಸ್ತೀವಿ ಫ್ಲೋ ಚಾರ್ಟ್ ಬರೀಬೇಕಾದ್ರೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ವೇ ತೋರಿಸ್ದಂಗೆ. ಅದನ್ನ ನಾವೇನಂತ ಕರಿತೀವಿ, ಕನೆಕ್ಷನ್ಸ್ ಅಂತ ಕರಿತೀವಿ. ಈ ತರ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ನೋಟೇಶನ್ಸ್ ನ ಯೂಸ್ ಮಾಡಿ ಫ್ಲೋ ಚಾರ್ಟ್ ನ ಬರಿತೀವಿ. ಇದು ಏನ್ ಕೇಳ್ತಾರಪ್ಪ ಅಂದ್ರೆ ಈಸಿಯಾಗಿ ವಾಟ್ ಈಸ್ ಫ್ಲೋ ಚಾರ್ಟ್, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೋಟೇಶನ್ ಯೂಸ್ಡ್ ಇನ್ ಫ್ಲೋ ಚಾರ್ಟ್ ಅಂತ ಕೇಳಿದ್ರೆ ಫಸ್ಟ್ ಫ್ಲೋ ಚಾರ್ಟ್ ಡೆಫಿನಿಷನ್ ಏನ್ ಬರೀಬೇಕು, ಇಟ್ ಈಸ್ ದ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಅನ್ ಅಲ್ಗಾರಿದಮ್ ಅಂತ ಬರೀಬೇಕು. ಆ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಅಲ್ಗಾರಿದಮ್ ನ ನಾವೇನಂತ ಕರಿತೀವಿ, ಫ್ಲೋ ಚಾರ್ಟ್ ಅಂತ ಕರಿತೀವಿ. ಆ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಬರೆಯಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ನೋಟೇಶನ್ಸ್ ನ ಯೂಸ್ ಮಾಡ್ತೀವಿ. ನೋಟೇಶನ್ಸ್ ಯೂಸ್ಡ್ ಇನ್ ಫ್ಲೋ ಚಾರ್ಟ್ ಅಂತಂದ್ರೆ ಫಸ್ಟ್ ಒನ್ ಓವೆಲ್ ಸಿಂಬಲ್. ಓವೆಲ್ ಸಿಂಬಲ್ ಫಾರ್ ಸ್ಟಾರ್ಟಿಂಗ್ ಅಂಡ್ ಸ್ಟಾಪಿಂಗ್ ಆಫ್ ದ ಅಲ್ಗಾರಿದಮ್. ನೆಕ್ಸ್ಟ್ ಒನ್ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ನ ರೀಡ್ ಅಂಡ್ ರೈಟ್ ಪರ್ಪಸ್ ಅಥವಾ ಇನ್ಪುಟ್ ಅಂಡ್ ಔಟ್ಪುಟ್ ಅಂತ ಕರಿತೀವಿ. ನೆಕ್ಸ್ಟ್ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ಫಾರ್ ಕ್ಯಾಲ್ಕುಲೇಟಿಂಗ್ ಆರ್ ಪ್ರೊಸೆಸಿಂಗ್. ನೆಕ್ಸ್ಟ್ ಒನ್ ಈಸ್ ರೋಂಬಸ್. ರೋಂಬಸ್ ಸಿಂಬಲ್ ಫಾರ್ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್. ಹೆಕ್ಸಾಗೋನಲ್. ಹೆಕ್ಸಾಗೋನಲ್ ಫಾರ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಸ್ಮಾಲ್ ಸರ್ಕಲ್. ಸ್ಮಾಲ್ ಸರ್ಕಲ್ ಫಾರ್ ಕಂಟಿನ್ಯೂಯೇಷನ್ ಪರ್ಪಸ್. ನೆಕ್ಸ್ಟ್ ಆರೋಸ್. ಆರೋಸ್ ನ ನಾವು ಕನೆಕ್ಷನ್ ಅಥವಾ ಫ್ಲೋ ಆಫ್ ದಿ ಫ್ಲೋ ಚಾರ್ಟ್ ಅಂತೇಳಿ ಕರಿತೀವಿ. ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಲ್ಸ್ ನ ಯೂಸ್ ಮಾಡಿ ನಾವು ಫ್ಲೋ ಚಾರ್ಟ್ ನ ಬರಿತೀವಿ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ನ ನೋಡೋಣ. ಈ ಎಕ್ಸಾಂಪಲ್ ಅಲ್ಲಿ ಏನಂದ್ರೆ ಅಲ್ಗಾರಿದಮ್ ಮತ್ತೆ ಫ್ಲೋ ಚಾರ್ಟ್ ಎರಡು ಯಾವ ರೀತಿ ಬರೆಯೋದನ್ನ ನೋಡೋಣ. ಫಾರ್ ಎಕ್ಸಾಂಪಲ್ ಅವಾಗಲೇ ನಾವು ಏನ್ ಬರ್ದ್ವಿ, ಅಲ್ಗಾರಿದಮ್ ಯಾವುದಕ್ಕೆ ಅಡಿಷನ್ ಆಫ್ ಟೂ ನಂಬರ್ಸ್ ಬರೆಯಕ್ಕೆ ನಾವೇನ್ ಮಾಡಿದ್ವಿ, ಸ್ಟೆಪ್ 1 ಸ್ಟಾರ್ಟ್ ಅಂತ ಬರ್ದ್ವಿ. ನೆಕ್ಸ್ಟ್ ಸ್ಟೆಪ್ 2 ನಲ್ಲಿ ರೀಡ್ ಎ ಬಿ ವ್ಯಾಲ್ಯೂಸ್. ಸ್ಟೆಪ್ 3 ನಲ್ಲಿ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ.
ಕಂಪ್ಯೂಟ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಬರಿತೀವಿ. ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಬರೆದ್ಮೇಲೆ ರೈಟ್ ಸಿ ವ್ಯಾಲ್ಯೂ, ಅಂದ್ರೆ ನಾವೇನು ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡಿರ್ತೀವೋ ಆ ಆನ್ಸರ್ನ ನಾವೇನು ಬರಿತೀವಿ, ರೈಟ್ ಆರ್ ಡಿಸ್ಪ್ಲೇ ಅಂತೇಳಿ ಬರಿತೀವಿ. ನೆಕ್ಸ್ಟ್ ಸ್ಟೆಪ್ 5 ನಲ್ಲಿ ಸ್ಟಾಪ್. ಈ ತರ ನಾವು ಅಲ್ಗಾರಿದಮ್ನ ಬರಿತಾ ಹೋಗ್ತೀವಿ. ಅಂದ್ರೆ ಸ್ಟೆಪ್ 1 ಅಲ್ಲಿ ಸ್ಟಾರ್ಟು, ಸೆಕೆಂಡು ಎ ಬಿ ವ್ಯಾಲ್ಯೂಸ್ ನ ರೀಡ್ ಮಾಡ್ತೀವಿ, ಥರ್ಡ್ ಸ್ಟೆಪ್ ಅಲ್ಲಿ ಕಂಪ್ಯೂಟ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಸ್ಟೆಪ್ 4 ಅಲ್ಲಿ ರೈಟ್ ಸಿ ವ್ಯಾಲ್ಯೂ, ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಅಲ್ಲಿ ಸ್ಟಾಪ್ ಅಂತೇಳಿ ಬರ್ತೀವಿ. ಈ ತರ ಅಲ್ಗಾರಿದಮ್ನ ಬರಿತೀವಿ. ಈ ಅಲ್ಗಾರಿದಮ್ಗೆ ನಾವು ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ನ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ಅಥವಾ ಯಾವ ರೀತಿ ಬರಿತೀವಿ ಅಂದ್ರೆ, ಫ್ಲೋ ಚಾರ್ಟ್ ಅನ್ನೋದು ಇಟ್ ಇಸ್ ದ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಆನ್ ಅಲ್ಗಾರಿದಮ್ ಅಂತೇಳಿ ಕರಿತೀವಿ. ಆವಾಗಲೇ ಹೇಳ್ದಂಗೆ ಸ್ಟಾರ್ಟ್ ಮತ್ತೆ ಸ್ಟಾಪ್ ಬರೆಯಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಓವೆಲ್ ಸಿಂಬಲ್ ನ ಯೂಸ್ ಮಾಡ್ತೀವಿ. ಈ ಓವೆಲ್ ಸಿಂಬಲ್ ಫಾರ್ ಸ್ಟಾರ್ಟ್ ಅಂಡ್ ಸ್ಟಾಪಿಂಗ್ ಆಫ್ ದಿ ಅಲ್ಗಾರಿದಮ್ ಅಂತ ಕರಿತೀವಿ. ಫ್ಲೋ ಚಾರ್ಟ್ ಬರೆಯಕ್ಕೆ ಫಸ್ಟ್ ನಾವೇನ್ ಬರಿತೀವಿ, ಓವೆಲ್ ಸಿಂಬಲ್ ಸ್ಟಾರ್ಟ್ ಅಂತ ಬರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡಿದ್ವಿ, ರೀಡ್ ಮಾಡಿದ್ವಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ರೀಡ್ ವ್ಯಾಲ್ಯೂಸ್ ಇದೆ. ಈ ರೀಡ್ ವ್ಯಾಲ್ಯೂಸ್ ಬರೆಯಕ್ಕೆ ನಾವೇನ್ ಯೂಸ್ ಮಾಡ್ತೀವಿ ಅಂದ್ರೆ ಪ್ಯಾರಲೋಗ್ರಾಮ್ಸ್ ನ ಯೂಸ್ ಮಾಡ್ತೀವಿ. ಪ್ಯಾರಲೋಗ್ರಾಮ್ಸ್ ಅಲ್ಲಿ ರೀಡ್ ಎ ಬಿ ವ್ಯಾಲ್ಯೂಸ್, ಎ ವ್ಯಾಲ್ಯೂಸ್ ಮತ್ತೆ ಬಿ ವ್ಯಾಲ್ಯೂಸ್ ನ ರೀಡ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ, ಕಂಪ್ಯೂಟ್ ಕ್ಯಾಲ್ಕುಲೇಷನ್ ಪರ್ಪಸ್ ಗೆ ರೆಕ್ಟಾಂಗಲ್ ಸಿಂಬಲ್ ನ ಯೂಸ್ ಮಾಡ್ತೀವಿ. ಕಂಪ್ಯೂಟ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಬರ್ತೀವಿ. ನೆಕ್ಸ್ಟ್ ಅದೇ ರೀತಿ ಕಂಪ್ಯೂಟ್ ಆದ್ಮೇಲೆ ನಾವು ಮತ್ತೆ ಏನ್ ಮಾಡ್ತೀವಿ, ರೈಟ್ ಸಿ ವ್ಯಾಲ್ಯೂ ಅಂದ್ರೆ ಡಿಸ್ಪ್ಲೇ ಮಾಡ್ತೀವಿ ವ್ಯಾಲ್ಯೂನ. ಈ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿದಾಗ ನಾವು ಅದಕ್ಕೆ ಏನ್ ಬರಿತೀವಿ, ರೈಟ್ ಸಿ ವ್ಯಾಲ್ಯೂ ಅಥವಾ ಆನ್ಸರ್ ಔಟ್ಪುಟ್ ವ್ಯಾಲ್ಯೂ ಏನ್ ಬರುತ್ತೋ ಅದಕ್ಕೆ ಬರಿತೀವಿ. ಲಾಸ್ಟ್ ಸ್ಟೆಪ್ ಅಲ್ಲಿ ಸ್ಟಾಪ್ ಅಂತೇಳಿ ಬರಿತೀವಿ. ಈ ತರ ಸಿಂಬಲ್ಸ್ ನ ನಾವು ಯೂಸ್ ಮಾಡಿಕೊಂಡು ಏನ್ ಮಾಡ್ತೀವಿ, ಫ್ಲೋ ಚಾರ್ಟ್ ನ ಬರಿತೀವಿ. ಯಾವಾಗ್ಲೂ ಓವಲ್ ಸಿಂಬಲ್ ಫಾರ್ ಸ್ಟಾರ್ಟಿಂಗ್ ಅಂಡ್ ಸ್ಟಾಪಿಂಗ್ ಆಫ್ ದಿ ಅಲ್ಗಾರಿದಮ್. ಸ್ಟಾರ್ಟ್ ಟು ಸ್ಟಾಪ್ ಬರೆಯಕ್ಕೆ ನಾವೇನ್ ಮಾಡ್ತೀವಿ, ಓವಲ್ ಸಿಂಬಲ್ ನ ಯೂಸ್ ಮಾಡ್ತೀವಿ. ಅದೇ ರೀತಿ ರೀಡ್ ಮತ್ತೆ ರೀಡ್ ಅಂಡ್ ರೈಟಿಗೆ ನಾವೇನು ಯೂಸ್ ಮಾಡ್ತೀವಿ, ಪ್ಯಾರಲೋಗ್ರಾಮ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ನಾವೇನು ಯೂಸ್ ಮಾಡ್ತೀವಿ, ರೆಕ್ಟಾಂಗಲ್ ಸಿಂಬಲ್ ನ ಯೂಸ್ ಮಾಡ್ತೀವಿ. ಈ ತರ ನಾವು ಸಿಂಬಲ್ಸ್ ನ ಯೂಸ್ ಮಾಡಿಕೊಂಡು ಅಲ್ಗಾರಿದಮ್ ಮತ್ತೆ ಫ್ಲೋ ಚಾರ್ಟ್ ನ ಬರಿತಾ ಹೋಗ್ತೀವಿ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಅಲ್ಗಾರಿದಮ್ ಮತ್ತೆ ಅದರಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್. ಇದರಲ್ಲಿ ನಮಗೆ ಕ್ವಶನ್ ಯಾವ ಬರ್ಬೋದಪ್ಪ ಅಂದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಅಲ್ಗಾರಿದಮ್ ಬಗ್ಗೆ ಕೇಳಬಹುದು. ವಾಟ್ ಈಸ್ ಅಲ್ಗಾರಿದಮ್, ರೈಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ ಅಲ್ಗಾರಿದಮ್ ಅಂತ ಕೇಳಬಹುದು. ಅಥವಾ ಯಾವುದೇ ಒಂದು ಪ್ರಾಬ್ಲಮ್ ನ ಕೊಟ್ಟು, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಅಡಿಷನ್ ಆಫ್ 2 ನಂಬರ್ಸ್ ಹೇಳಿದೆ, ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಕೇಳಬಹುದು ಅಥವಾ ಏರಿಯಾ ಆಫ್ ರೆಕ್ಟಾಂಗಲ್ ಕೇಳಬಹುದು. ಈ ತರ ಅಲ್ಗಾರಿದಮ್ ಬರೆಯಕ್ಕೆ ಕೇಳಬಹುದು. ನೆಕ್ಸ್ಟ್ ಇನ್ನೊಂದು ಕ್ವಶನ್, ವಾಟ್ ಈಸ್ ಫ್ಲೋ ಚಾರ್ಟ್, ಎಕ್ಸ್ಪ್ಲೇನ್ ಡಿಫರೆಂಟ್ ಟೈಪ್ಸ್ ಆಫ್ ಸಿಂಬಲ್ಸ್ ಯೂಸ್ಡ್ ಇನ್ ಫ್ಲೋ ಚಾರ್ಟ್. ಫ್ಲೋ ಚಾರ್ಟ್ ಅಲ್ಲಿ ಬರ್ತಕ್ಕಂಥ ಡಿಫರೆಂಟ್ ಟೈಪ್ಸ್ ಆಫ್ ಸಿಂಬಲ್ಸ್ ನ ಕೇಳಬಹುದು. ನೆಕ್ಸ್ಟ್ ಯಾವುದೋ ಒಂದು ಪ್ರಾಬ್ಲಮ್ ನ ಕೊಟ್ಟು ನಮಗೆ ಅದಕ್ಕೆ ಫ್ಲೋ ಚಾರ್ಟ್ ಬರೀರಿ ಅಂತ ಕೇಳಬಹುದು. ಇದಿಷ್ಟು ಇವತ್ತಿನ ಈ ಕಾನ್ಸೆಪ್ಟ್. ಈ ಕಾನ್ಸೆಪ್ಟು ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.